ಒಂದು ಕಡೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಈಗ ಅಂತಿಮ ಹಂತಕ್ಕೆ ಈ ಪ್ರಕರಣ ಬಂದಂಗೆ ಕಾಣಿಸ್ತಾ ಇದೆ. ಇದರ ನಡುವೆ ದರ್ಶನ್ ಮತ್ತು ಪವಿತ್ರ ಗೌಡಗೆ ಅವರಿಬ್ಬರೂ ಕೂಡ ಇರುವಂತಹ ಫೋಟೋ ಒಂದು ಇದೀಗ ಚರ್ಚೆ ಕಾರಣವಾಗಿದೆ. ದರ್ಶನ್ ಪವಿತ್ರ ಗೌಡ ಸತಿಪತಿನ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಚರ್ಚೆಗೆ ಗ್ರಾಸವಾದ ವೈರಲ್ ಫೋಟೋಸ್ ಇದು. 10 ವರ್ಷ ಹಳೆಯ ದರ್ಶನ್ ಪವಿತ್ರ ಗೌಡ ಇವರಿಬ್ರು ಕೂಡ ಜೊತೆಗಿರುವಂತಹ ವೈರಲ್ ಫೋಟೋ. ದರ್ಶನ್ ಪವಿತ್ರ ಮದುವೆ ಫೋಟೋ ಅಂತ ಹೇಳಿ ವೈರಲ್ ಆಗ್ತಾ ಇದೆ. ಸಾಂಪ್ರದಾಯಿಕ ಡ್ರೆಸ್ ನಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರು ಕೂಡ ಸೆಲ್ಫಿ ತೆಗೆದುಕೊಂಡಿದ್ದಾರೆ. ಅವರಿಬ್ರು ಕೂಡ 10 ವರ್ಷದ ಹಿಂದಿನ ಫೋಟೋ ಅಂತ ಹೇಳ್ತಾ ಇದ್ದಾರೆ. ಅವರಿಬ್ಬರು ಜೊತೆಗೆ ಇರುವಂತಹ ಫೋಟೋ ಇದನ್ನು ಗಮನಿಸಿದಾಗ ಅವರಿಬ್ಬರಿಗೆ ಮದುವೆ ಆಗಿದೆ ಅನ್ನುವಂತ ಸಾಮಾನ್ಯವಾದ ಸಹಜವಾದಂತಹ ಅನುಮಾನ ಮೂಡೋದು ಸಹಜ. ಇದೇ ಫೋಟೋ ಈಗ ವೈರಲ್ ಆಗ್ತಾ ಇದೆ. ದರ್ಶನ್ ಮತ್ತು ಪವಿತ್ರ ಗೌಡಗೋಸ್ಕರ ದರ್ಶನ್ ಅವರ ಪಟಾಲಂ ರೇಣುಕಾಸ್ವಾಮಿಯನ್ನ ಭೀಕರವಾಗಿ ಬ್ರೂಟಲ್ ಆಗಿ ಆತನನ್ನ ಕೊಲೆ ಮಾಡಿತು. ಯಾಕೆ ಪವಿತ್ರ ಗೌಡಗೋಸ್ಕರ ಇಷ್ಟೆಲ್ಲ ದರ್ಶನ್ ಮಾಡಿದ್ರು ಅಂತ ಕೇಳಿದ್ರೆ ಈ ಫೋಟೋ ಎಲ್ಲೋ ಒಂದ್ ಕಡೆಯಲ್ಲಿ ಅನುಮಾನ ಮೂಡಿಸ್ತಾ ಇದೆ. ಅವರಿಬ್ರು ಗಂಡ ಹೆಂಡತಿ ಅನ್ನುವಂತ ಅನುಮಾನ. ಈ ಫೋಟೋದಲ್ಲಿ ಅವರಿಬ್ರು ಜೊತೆಗಿರುವಂತದ್ದು ನೀವು ನೋಡ್ತಾ ಇದ್ರಲ್ಲ, ಯಾವುದೋ ಪೂಜೆ ಅವ್ರ ಮನೆಯಲ್ಲಿ ಅಂತ ಅನ್ಸುತ್ತೆ. ಪವಿತ್ರ ಗೌಡ ಮತ್ತೆ ದರ್ಶನ್ ಅವರಿಬ್ರು ಕೂಡ ಜೊತೆಗಿರುವಂತಹ ಫೋಟೋ ಇದೀಗ ವೈರಲ್ ಆಗ್ತಾ ಇದೆ. ಚರ್ಚೆಗೆ ಗ್ರಾಸವಾದ ವೈರಲ್ ಫೋಟೋ 10 ವರ್ಷ ಹಳೆದು ಅಂತೇಳಿ ಹೇಳ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈಗ ಇರುವಂತಹ ಕುತೂಹಲ ನವೆಂಬರ್ ಕ್ರಾಂತಿ ಸರ್ಕಾರದ ಬುಡವನ್ನೇ ಅಲುಗಾಡಿಸುತ್ತಿದೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಇದರ ನಡುವೆ ಎಲ್ಲರಿಗೂ ಕೂಡ ಡವ ಶುರುವಾಗಿದೆ. ಎಲ್ಲಿ ನಮ್ಮ ಮಂತ್ರಿ ಸ್ಥಾನ ಹೋಗುತ್ತೋ, ಎಲ್ಲಿ ನಮ್ಮ ಕುರ್ಚಿ ಕೈತಪ್ಪಿ ಹೋಗುತ್ತೋ ಅಂತ ಹೇಳಿ. ಇದರ ನಡುವೆ ಈಗ ನವೆಂಬರ್ ಕ್ರಾಂತಿಯ ಕಿಚ್ಚು ಇನ್ಮೇಲೆ ಅಸಲಿ ಆಟ ಶುರು. ನವೆಂಬರ್ 15ರ ನಂತರ ಅಸಲಿ ಆಟ ಶುರುವಾಗುತ್ತಾ? ಕ್ವಶನ್ ಮಾರ್ಕ್. ನವೆಂಬರ್ನಿಂದ ಮಾರ್ಚ್ವರೆಗೆ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗೋದು ಪಕ್ಕ. ಸಿಎಂ ದೆಹಲಿ ಪ್ರವಾಸದಿಂದಲೇ ಗೇಮ್ ಶುರು ಆಗುತ್ತಾ? ನವೆಂಬರ್ ಕ್ರಾಂತಿಯ ಕಿಚ್ಚು ಇನ್ಮೇಲೆ ಅಸಲಿ ಆಟ ಶುರು. ನವೆಂಬರ್ 15ರ ನಂತರ ಶುರುವಾಗುತ್ತಾ ಅಸಲಿ ಆಟ? ನವೆಂಬರ್ನಿಂದ ಮಾರ್ಚ್ವರೆಗೆ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಕಿಡಿ ಹೊತ್ತಿಸುತ್ತೆ ಅನ್ನೋದು ಈಗ ರಾಜಕೀಯವಾದಂತಹ ಏರಿಳಿತಗಳನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಒಂದು ಕಡೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಈಗ ಅಂತಿಮ ಹಂತಕ್ಕೆ ಈ ಪ್ರಕರಣ ಬಂದಂಗೆ ಕಾಣಿಸ್ತಾ ಇದೆ. ಇದರ ನಡುವೆ ದರ್ಶನ್ ಮತ್ತು ಪವಿತ್ರ ಗೌಡಗೆ ಅವರಿಬ್ಬರೂ ಕೂಡ ಇರುವಂತಹ ಫೋಟೋ ಒಂದು ಇದೀಗ ಚರ್ಚೆ ಕಾರಣವಾಗಿದೆ. ದರ್ಶನ್ ಪವಿತ್ರ ಗೌಡ ಸತಿಪತಿನ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಚರ್ಚೆಗೆ ಗ್ರಾಸವಾದ ವೈರಲ್ ಫೋಟೋಸ್ ಇದು. 10 ವರ್ಷ ಹಳೆಯ ದರ್ಶನ್ ಪವಿತ್ರ ಗೌಡ ಇವರಿಬ್ರು ಕೂಡ ಜೊತೆಗಿರುವಂತಹ ವೈರಲ್ ಫೋಟೋ. ದರ್ಶನ್ ಪವಿತ್ರ ಮದುವೆ ಫೋಟೋ ಅಂತ ಹೇಳಿ ವೈರಲ್ ಆಗ್ತಾ ಇದೆ. ಸಾಂಪ್ರದಾಯಿಕ ಡ್ರೆಸ್ ನಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರು ಕೂಡ ಸೆಲ್ಫಿ ತೆಗೆದುಕೊಂಡಿದ್ದಾರೆ. ಅವರಿಬ್ರು ಕೂಡ 10 ವರ್ಷದ ಹಿಂದಿನ ಫೋಟೋ ಅಂತ ಹೇಳ್ತಾ ಇದ್ದಾರೆ. ಅವರಿಬ್ಬರು ಜೊತೆಗೆ ಇರುವಂತಹ ಫೋಟೋ ಇದನ್ನು ಗಮನಿಸಿದಾಗ ಅವರಿಬ್ಬರಿಗೆ ಮದುವೆ ಆಗಿದೆ ಅನ್ನುವಂತ ಸಾಮಾನ್ಯವಾದ ಸಹಜವಾದಂತಹ ಅನುಮಾನ ಮೂಡೋದು ಸಹಜ. ಇದೇ ಫೋಟೋ ಈಗ ವೈರಲ್ ಆಗ್ತಾ ಇದೆ. ದರ್ಶನ್ ಮತ್ತು ಪವಿತ್ರ ಗೌಡಗೋಸ್ಕರ ದರ್ಶನ್ ಅವರ ಪಟಾಲಂ ರೇಣುಕಾಸ್ವಾಮಿಯನ್ನ ಭೀಕರವಾಗಿ ಬ್ರೂಟಲ್ ಆಗಿ ಆತನನ್ನ ಕೊಲೆ ಮಾಡಿತು. ಯಾಕೆ ಪವಿತ್ರ ಗೌಡಗೋಸ್ಕರ ಇಷ್ಟೆಲ್ಲ ದರ್ಶನ್ ಮಾಡಿದ್ರು ಅಂತ ಕೇಳಿದ್ರೆ ಈ ಫೋಟೋ ಎಲ್ಲೋ ಒಂದ್ ಕಡೆಯಲ್ಲಿ ಅನುಮಾನ ಮೂಡಿಸ್ತಾ ಇದೆ. ಅವರಿಬ್ರು ಗಂಡ ಹೆಂಡತಿ ಅನ್ನುವಂತ ಅನುಮಾನ. ಈ ಫೋಟೋದಲ್ಲಿ ಅವರಿಬ್ರು ಜೊತೆಗಿರುವಂತದ್ದು ನೀವು ನೋಡ್ತಾ ಇದ್ರಲ್ಲ, ಯಾವುದೋ ಪೂಜೆ ಅವ್ರ ಮನೆಯಲ್ಲಿ ಅಂತ ಅನ್ಸುತ್ತೆ. ಪವಿತ್ರ ಗೌಡ ಮತ್ತೆ ದರ್ಶನ್ ಅವರಿಬ್ರು ಕೂಡ ಜೊತೆಗಿರುವಂತಹ ಫೋಟೋ ಇದೀಗ ವೈರಲ್ ಆಗ್ತಾ ಇದೆ. ಚರ್ಚೆಗೆ ಗ್ರಾಸವಾದ ವೈರಲ್ ಫೋಟೋ 10 ವರ್ಷ ಹಳೆದು ಅಂತೇಳಿ ಹೇಳ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈಗ ಇರುವಂತಹ ಕುತೂಹಲ ನವೆಂಬರ್ ಕ್ರಾಂತಿ
ನವೆಂಬರ್ ಕ್ರಾಂತಿ ಸರ್ಕಾರದ ಬುಡವನ್ನೇ ಅಲುಗಾಡಿಸುತ್ತಿದೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಇದರ ನಡುವೆ ಎಲ್ಲರಿಗೂ ಕೂಡ ಡವ ಶುರುವಾಗಿದೆ. ಎಲ್ಲಿ ನಮ್ಮ ಮಂತ್ರಿ ಸ್ಥಾನ ಹೋಗುತ್ತೋ, ಎಲ್ಲಿ ನಮ್ಮ ಕುರ್ಚಿ ಕೈತಪ್ಪಿ ಹೋಗುತ್ತೋ ಅಂತ ಹೇಳಿ. ಇದರ ನಡುವೆ ಈಗ ನವೆಂಬರ್ ಕ್ರಾಂತಿಯ ಕಿಚ್ಚು, ಇನ್ಮೇಲೆ ಅಸಲಿ ಆಟ ಶುರು. ನವೆಂಬರ್ 15ರ ನಂತರ ಅಸಲಿ ಆಟ ಶುರುವಾಗುತ್ತಾ? ಕ್ವಶನ್ ಮಾರ್ಕ್. ನವೆಂಬರ್ನಿಂದ ಮಾರ್ಚ್ವರೆಗೆ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗೋದು ಪಕ್ಕ. ಸಿಎಂ ದೆಹಲಿ ಪ್ರವಾಸದಿಂದಲೇ ಗೇಮ್ ಶುರು ಆಗುತ್ತಾ? ನವೆಂಬರ್ ಕ್ರಾಂತಿಯ ಕಿಚ್ಚು, ಇನ್ಮೇಲೆ ಅಸಲಿ ಆಟ ಶುರು. ನವೆಂಬರ್ 15ರ ನಂತರ ಶುರುವಾಗುತ್ತಾ ಅಸಲಿ ಆಟ? ನವೆಂಬರ್ನಿಂದ ಮಾರ್ಚ್ವರೆಗೆ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಕಿಡಿ ಹೊತ್ತಿಸುತ್ತೆ ಅನ್ನೋದು ಈಗ ರಾಜಕೀಯವಾದಂತಹ ಏರಿಳಿತಗಳನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಒಂದು ಕಡೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಈಗ ಅಂತಿಮ ಹಂತಕ್ಕೆ ಈ ಪ್ರಕರಣ ಬಂದಂಗೆ ಕಾಣಿಸ್ತಾ ಇದೆ. ಇದರ ನಡುವೆ ದರ್ಶನ್ ಮತ್ತು ಪವಿತ್ರ ಗೌಡಗೆ ಅವರಿಬ್ಬರೂ ಕೂಡ ಇರುವಂತಹ ಫೋಟೋ ಒಂದು ಇದೀಗ ಚರ್ಚೆ ಕಾರಣವಾಗಿದೆ. ದರ್ಶನ್ ಪವಿತ್ರ ಗೌಡ ಸತಿಪತಿನ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಚರ್ಚೆಗೆ ಗ್ರಾಸವಾದ ವೈರಲ್ ಫೋಟೋಸ್ ಇದು. 10 ವರ್ಷ ಹಳೆಯ ದರ್ಶನ್ ಪವಿತ್ರ ಗೌಡ ಇವರಿಬ್ರು ಕೂಡ ಜೊತೆಗಿರುವಂತಹ ವೈರಲ್ ಫೋಟೋ. ದರ್ಶನ್ ಪವಿತ್ರ ಮದುವೆ ಫೋಟೋ ಅಂತ ಹೇಳಿ ವೈರಲ್ ಆಗ್ತಾ ಇದೆ. ಸಾಂಪ್ರದಾಯಿಕ ಡ್ರೆಸ್ ನಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರು ಕೂಡ ಸೆಲ್ಫಿ ತೆಗೆದುಕೊಂಡಿದ್ದಾರೆ. ಅವರಿಬ್ರು ಕೂಡ 10 ವರ್ಷದ ಹಿಂದಿನ ಫೋಟೋ ಅಂತ ಹೇಳ್ತಾ ಇದ್ದಾರೆ. ಅವರಿಬ್ಬರು ಜೊತೆಗೆ ಇರುವಂತಹ ಫೋಟೋ ಇದನ್ನು ಗಮನಿಸಿದಾಗ ಅವರಿಬ್ಬರಿಗೆ ಮದುವೆ ಆಗಿದೆ ಅನ್ನುವಂತ ಸಾಮಾನ್ಯವಾದ ಸಹಜವಾದಂತಹ ಅನುಮಾನ ಮೂಡೋದು ಸಹಜ. ಇದೇ ಫೋಟೋ ಈಗ ವೈರಲ್ ಆಗ್ತಾ ಇದೆ. ದರ್ಶನ್ ಮತ್ತು ಪವಿತ್ರ ಗೌಡಗೋಸ್ಕರ ದರ್ಶನ್ ಅವರ ಪಟಾಲಂ ರೇಣುಕಾಸ್ವಾಮಿಯನ್ನ ಭೀಕರವಾಗಿ ಬ್ರೂಟಲ್ ಆಗಿ ಆತನನ್ನ ಕೊಲೆ ಮಾಡಿತು. ಯಾಕೆ ಪವಿತ್ರ ಗೌಡಗೋಸ್ಕರ ಇಷ್ಟೆಲ್ಲ ದರ್ಶನ್ ಮಾಡಿದ್ರು ಅಂತ ಕೇಳಿದ್ರೆ, ಈ ಫೋಟೋ ಎಲ್ಲೋ ಒಂದ್ ಕಡೆಯಲ್ಲಿ ಅನುಮಾನ ಮೂಡಿಸ್ತಾ ಇದೆ. ಅವರಿಬ್ರು ಗಂಡ ಹೆಂಡತಿ ಅನ್ನುವಂತ ಅನುಮಾನ. ಈ ಫೋಟೋದಲ್ಲಿ ಅವರಿಬ್ರು ಜೊತೆಗಿರುವಂತದ್ದು ನೀವು ನೋಡ್ತಾ ಇದ್ರಲ್ಲ, ಯಾವುದೋ ಪೂಜೆ ಅವ್ರ ಮನೆಯಲ್ಲಿ ಅಂತ ಅನ್ಸುತ್ತೆ. ಪವಿತ್ರ ಗೌಡ ಮತ್ತೆ ದರ್ಶನ್ ಅವರಿಬ್ರು ಕೂಡ ಜೊತೆಗಿರುವಂತಹ ಫೋಟೋ ಇದೀಗ ವೈರಲ್ ಆಗ್ತಾ ಇದೆ. ಚರ್ಚೆಗೆ ಗ್ರಾಸವಾದ ವೈರಲ್ ಫೋಟೋ 10 ವರ್ಷ ಹಳೆದು ಅಂತೇಳಿ ಹೇಳ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈಗ ಇರುವಂತಹ ಕುತೂಹಲ ನವೆಂಬರ್ ಕ್ರಾಂತಿ ಸರ್ಕಾರದ ಬುಡವನ್ನೇ ಅಲುಗಾಡಿಸುತ್ತಿದೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಇದರ ನಡುವೆ ಎಲ್ಲರಿಗೂ ಕೂಡ ಡವ ಶುರುವಾಗಿದೆ. ಎಲ್ಲಿ ನಮ್ಮ ಮಂತ್ರಿ ಸ್ಥಾನ ಹೋಗುತ್ತೋ, ಎಲ್ಲಿ ನಮ್ಮ ಕುರ್ಚಿ ಕೈತಪ್ಪಿ ಹೋಗುತ್ತೋ ಅಂತ ಹೇಳಿ. ಇದರ ನಡುವೆ ಈಗ ನವೆಂಬರ್ ಕ್ರಾಂತಿಯ ಕಿಚ್ಚು, ಇನ್ಮೇಲೆ ಅಸಲಿ ಆಟ ಶುರು. ನವೆಂಬರ್ 15ರ ನಂತರ ಅಸಲಿ ಆಟ ಶುರುವಾಗುತ್ತಾ? ಕ್ವಶನ್ ಮಾರ್ಕ್. ನವೆಂಬರ್ನಿಂದ ಮಾರ್ಚ್ವರೆಗೆ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗೋದು ಪಕ್ಕ. ಸಿಎಂ ದೆಹಲಿ ಪ್ರವಾಸದಿಂದಲೇ ಗೇಮ್ ಶುರು ಆಗುತ್ತಾ? ನವೆಂಬರ್ ಕ್ರಾಂತಿಯ ಕಿಚ್ಚು, ಇನ್ಮೇಲೆ ಅಸಲಿ ಆಟ ಶುರು. ನವೆಂಬರ್ 15ರ ನಂತರ ಶುರುವಾಗುತ್ತಾ ಅಸಲಿ ಆಟ? ನವೆಂಬರ್ನಿಂದ ಮಾರ್ಚ್ವರೆಗೆ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಕಿಡಿ ಹೊತ್ತಿಸುತ್ತೆ ಅನ್ನೋದು ಈಗ ರಾಜಕೀಯವಾದಂತಹ ಏರಿಳಿತಗಳನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ.